ನಿರ್ದಿಷ್ಟವಾಗಿ ಅಕ್ಷಾಂಶ, ರೇಖಾಂಶ. ಅಕ್ಷಾಂಶ ಅಂದ್ರೆ ಏನು, ರೇಖಾಂಶ ಅಂದ್ರೆ ಏನು, ಇದು ಗೊತ್ತಿದ್ರೆ ಮಾತ್ರ ಇಲ್ಲಿ ಸ್ಥಳಗಳನ್ನ ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ, ಮತ್ತೆ ಸಮಯವನ್ನ ಗುರುತಿಸೋಕ್ಕೂ ಕೂಡ ಸಾಧ್ಯವಾಗುತ್ತೆ. ಪ್ರೀತಿಯ ಕೇಳುಗರೆ, ನೀವು ಕೇಳುತ್ತಾ ಇದ್ದೀರಾ ಮಾಹಿತಿ ಖಜಾನೆಯಿಂದ ಪ್ರಸಾರವಾಗುತ್ತಿರುವ ಕಾರ್ಯಕ್ರಮಗಳನ್ನು. ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗಳ ಕನಸನ್ನು ನನಸಾಗಿಸುವಲ್ಲಿ ಮಾಹಿತಿ ಖಜಾನೆ ನಿಮ್ಮೊಂದಿಗೆ. ಸಮಗ್ರ ಮಾಹಿತಿ, ಪರಿಣಾಮಕಾರಿ ತಂತ್ರಗಳು ಮತ್ತು ವ್ಯಕ್ತಿತ್ವ ವಿಕಸನದ ಉತ್ತಮ ಮಾರ್ಗದರ್ಶನಕ್ಕಾಗಿ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್, ಶೇರ್, ಲೈಕ್ ಮತ್ತು ಕಾಮೆಂಟ್ಸ್ ಮಾಡುವುದರ ಮೂಲಕ ಪ್ರೋತ್ಸಾಹಿಸಿ. ಮಾಹಿತಿ ಖಜಾನೆಗೆ ಸ್ವಾಗತ. ದಯವಿಟ್ಟು ನಮ್ಮ ಚಾನೆಲ್ಗೆ ಚಂದಾದಾರರಾಗಿ ಮತ್ತು ನಮ್ಮನ್ನ ಬೆಂಬಲಿಸಿ. ಧನ್ಯವಾದಗಳು. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ಕೆಸೆಟ್ ಮತ್ತು ಯುಜಿಸಿ ನೆಟ್ ಪರೀಕ್ಷಾ ತಯಾರಿ ಕುರಿತಂತಹ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. 10ನೇ ತಾರೀಕಿನಿಂದ ಕೆಸೆಟ್ ನೋಟಿಫಿಕೇಶನ್ ರಿಲೀಸ್ ಆಗಿದೆ. ಯಾರ್ಯಾರು ಅಪ್ಲೈ ಮಾಡಬೇಕು ಕೆಸೆಟ್ ಮತ್ತು ನೆಟ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನಾವು ತರಗತಿಗಳನ್ನ ಮಾಡ್ತಾ ಇದೀವಿ, ವಾರಕ್ಕೊಂದು. ಅದನ್ನ ಮುಂದುವರಿಸ್ತಾ ಯಾರು ಕೆಸೆಟ್ಗೆ ಅಪ್ಲೈ ಮಾಡಬೇಕು ಅಂತಿದ್ರಿ, ಕನ್ನಡದಲ್ಲಿ ಪರೀಕ್ಷೆ ಇರುತ್ತೆ. ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಮತ್ತು PhD ಕ್ವಾಲಿಫಿಕೇಶನ್ ಮತ್ತು JRF ಗಾಗಿ ಈ ಪರೀಕ್ಷೆಯನ್ನ ಕರ್ನಾಟಕ ಸರ್ಕಾರ ವರ್ಷಕ್ಕೊಮ್ಮೆ ಮಾಡುತ್ತೆ. ನೀವು ಅಪ್ಲೈ ಮಾಡಬಹುದು. ಕನ್ನಡದಲ್ಲಿ ಪರೀಕ್ಷೆ ಇರುತ್ತೆ. ಕೆಸೆಟ್ ಕರ್ನಾಟಕ ಎಲಿಜಿಬಿಲಿಟಿ ಟೆಸ್ಟ್ ಅಂತ, ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಕೆಸೆಟ್ ಅಂತ ಇರುತ್ತೆ. ಮತ್ತೆ UGC ನೆಟ್ ಅದು ಡಿಸೆಂಬರ್ ಅಲ್ಲಿ ಕಾಲ್ಫರ್ ಆಗುತ್ತೆ. ನಿಮಗೆ ಡಿಸೆಂಬರ್ ಪರೀಕ್ಷೆ ಇರುತ್ತೆ, ಡಿಸೆಂಬರ್ ಸೈಕಲ್ದು. ಜೂನ್ ಮತ್ತು ಡಿಸೆಂಬರ್ ಅಲ್ಲಿ ಪರೀಕ್ಷೆ ನಡೆಯುತ್ತೆ. ಯಾರಿಗೆ ಆಸಕ್ತಿ ಇದೆ, ಟೀಚಿಂಗ್ ಫೀಲ್ಡ್ಗೆ ಯಾರು ಬರಬೇಕು ಅಂತ ಇಷ್ಟ ಇದೆ, ಅವರು ನೀವು ಅಪ್ಲೈ ಮಾಡಬಹುದು, ಪರೀಕ್ಷೆಯನ್ನ ಬರಿಬಹುದು. ಇದು OMR ಅಲ್ಲಿರುತ್ತೆ ಕೆಸೆಟ್. ನೆಟ್ ಪರೀಕ್ಷೆ ನಿಮಗೆ ಆನ್ಲೈನ್ ಅಲ್ಲಿ ಕಂಪ್ಯೂಟರ್ ಮೂಲಕ ಇರುತ್ತೆ. CVT ಟೆಸ್ಟ್ ಇರುತ್ತೆ, ನ್ಯಾಷನಲ್ ಎಲಿಜಿಬಿಲಿಟಿ ಟೆಸ್ಟ್ ನೆಟ್ NET. ಸೊ ಇದನ್ನು ಕೂಡ ನೀವು ಅಪ್ಲೈ ಮಾಡಬಹುದು. ಇದು ಇಂಗ್ಲಿಷ್ ಮತ್ತು ಹಿಂದಿಲಿ ಇರುತ್ತೆ ಪರೀಕ್ಷೆ. ಹಾಗಿದ್ರೆ ಬನ್ನಿ, ಈ ಪರೀಕ್ಷೆಗೆ ನಾವು ತಯಾರಾಗಬೇಕು ಅಂದ್ರೆ ನಮಗೆ 2 ಪತ್ರಿಕೆ ಇರುತ್ತೆ. ಇದರಲ್ಲಿ ಮೊದಲನೇದು ಜನರಲ್ ಪೇಪರ್ ಅಂತ, ಒಟ್ಟು 10 ಅಧ್ಯಾಯಗಳು ಇದರಲ್ಲಿ ಇರುತ್ತೆ. ನಾವು ಈಗ ನಿಮಗೆ ಮೊದಲನೇ ಅಧ್ಯಾಯವನ್ನ ನೋಡ್ತಾ ಇದ್ದೀವಿ. ಇದು ಅಧ್ಯಾಯ ಮುಗಿದ ತಕ್ಷಣ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಕೆಸೆಟ್ ಮತ್ತು ನೆಟ್ಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ನ ಬಿಡಿಸ್ತಾ ಹೋಗ್ತೀನಿ. ಅದು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಾನು ಆಯಾ ಪ್ರಶ್ನೆಗಳು ಬಂದಾಗ ಆ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಕಂಪ್ಲೀಟ್ ಎಪಿಸೋಡ್ ಅನ್ನ ಮಾಡ್ತೀನಿ. ಅದರಿಂದ ಏನ್ ಅನುಕೂಲ ಆಗುತ್ತಪ್ಪ ಅಂದ್ರೆ ನಾವು ಎಲ್ಲಾ ಪ್ರಶ್ನೆಗಳಿಗೂ ಉತ್ತರವನ್ನ ಕಂಡುಕೊಳ್ಳೋದ್ರಿಂದ ನಮ್ಗೆ ಜ್ಞಾನ ಹೆಚ್ಚುತ್ತೆ, ಮತ್ತೆ ನಮ್ಗೆ ಹೇಗ್ ಬರೀಬೇಕು ಅಂತ ಮಾಹಿತಿ ಗೊತ್ತಾಗುತ್ತೆ. ಅದ್ರ ಬಗ್ಗೆ ರಿಸರ್ಚ್ ಅನ್ನ ಮಾಡ್ತಾ ಇದ್ದೀನಿ ನಾನು, ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಆಗ್ತಾ ಇದ್ದೀನಿ. ಅಲ್ಲಿವರೆಗೂ ಈ ಮೊದಲನೇ ಅಧ್ಯಯನವನ್ನ ಮುಗಿಸ್ತೀನಿ. ಮೊದಲನೇ ಅಧ್ಯಾಯ ಮುಗಿದ ಮೇಲೆ 2ನೇ ಅಧ್ಯಾಯಕ್ಕೆ ನಾನು ಹೋಗಲ್ಲ, ನಾನು ಕ್ವಶನ್ ಪೇಪರ್ನ ಬಿಡಿಸ್ತಾ ಹೋಗ್ತೀನಿ. ಅಲ್ಲಿ ನಿಮಗೆ ಜನರಲ್ ಪೇಪರ್ ಮತ್ತು ನಿಮ್ಮ ಸಬ್ಜೆಕ್ಟ್ ಪೇಪರ್ ಏನಿರುತ್ತೆ ಅದ್ರ ಬಗ್ಗೆ ನೀವು ರಿಕ್ವೆಸ್ಟ್ ಮಾಡಿದ್ರೆ, ಸಬ್ಜೆಕ್ಟ್ ಪೇಪರ್ ಬಗ್ಗೆ ಬೇಕು ಅಂತ ಅಂದ್ರೆ ನೀವು ನಮಗೆ ರಿಕ್ವೆಸ್ಟ್ ಮಾಡಿದ್ರೆ ಖಂಡಿತವಾಗ್ಲೂ ಸಬ್ಜೆಕ್ಟ್ ಪೇಪರ್, ನಿಮ್ಮ ಸಬ್ಜೆಕ್ಟ್ ಪೇಪರ್ ಕೂಡ ನಾನು ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಯಾಕಂದ್ರೆ ತುಂಬಾ ಸಮಯ ಬೇಕಾಗುತ್ತೆ ಅದಕ್ಕೆ. ಸೊ ಹಾಗಿದ್ರೆ ಬನ್ನಿ, ಇವತ್ತು ನಾವು ಪ್ರಮುಖವಾಗಿ ಕಳೆದ ಸಂಚಿಕೆಯಲ್ಲಿ ಉಪಕರಣಗಳ ವಿಧಾನಗಳು ಮತ್ತು ಉಪಕರಣಗಳ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಅಂದ್ರೆ ಟೀಚಿಂಗ್ ಫೀಲ್ಡ್ ಬಂದಾಗ, ಆ ಒಂದು ಉದ್ದಿಮೆಗೆ ನಾವು ಬಂದಾಗ ಯಾವ ಉಪಕರಣಗಳನ್ನ ಬಳಸ್ತಾ ಇದ್ವಿ, ಬಳಸಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತಾ ಇದ್ವಿ. ಇವತ್ತು ಪ್ರಮುಖವಾಗಿ ನಾವು ಅರ್ಥ ಮಾಡ್ಕೋಬೇಕಾದ ವಿಷಯ ಏನಪ್ಪಾ ಅಂದ್ರೆ, ಇಲ್ಲಿ ನಾವು ಕಳೆದ ಸಂಚಿಕೆಯಲ್ಲಿ ಚರ್ಚೆ ಮಾಡಿದ್ದು ಬ್ಲಾಕ್ ಬೋರ್ಡ್ ಬಗ್ಗೆ. ಈ ಬೋರ್ಡ್, ಇದರ ವಿಧಾನಗಳಿದ್ದಾವೆ. ಆ ವಿಧಾನಗಳು ಯಾವ್ಯಾವು ಅಂತ ನೋಡೋದ್ರ ಜೊತೆಗೆ ಮತ್ತಷ್ಟು ವಿಷಯವನ್ನ ತಿಳ್ಕೊಳ್ಳೋಣ. ಕೇಳುಗರೆ, ಕೇವಲ ನೋಡುವುದರಿಂದ ಮಾತ್ರ ಮಾಹಿತಿ ಸಿಗುವುದಿಲ್ಲ,
ಕಿವಿಯಿಂದ ಕೇಳುವುದರಿಂದಲೂ ಕೂಡ ನಿಮ್ಗೆ ಮಾಹಿತಿ ಸಿಗುತ್ತೆ. ಬನ್ನಿ, ಹಾಗಿದ್ರೆ ಈ ಎಪಿಸೋಡ್ ಅನ್ನ ಮುಂದುವರಿಸೋಣ. ಇಲ್ಲಿ ಮೊದಲನೇದು ಸ್ಥಿರ ಕಪ್ಪು ಹಲಗೆ. ಬೋರ್ಡ್ ಅಂದ್ರೆ ಬ್ಲ್ಯಾಕ್ ಬೋರ್ಡ್ ಅಂದ್ರೆ ಕಪ್ಪು ಹಲಗೆ ಅಂತ ಅರ್ಥ. ಕಪ್ಪು ಹಲಗೆ, ಅದರಲ್ಲಿ ಸ್ಥಿರ ಕಪ್ಪು ಹಲಗೆ ಮತ್ತು ಕಾಂತೀಯ ಕಪ್ಪು ಹಲಗೆ. ಸ್ಥಿರ ಕಪ್ಪು ಹಲಗೆ ಅಂದ್ರೆ ಇದು ಒಂದ್ ಕಡೆ ಇಟ್ಟಿರುತ್ತೆ, ಎಲ್ಲೂ ಕೂಡ ತೆಗೆದುಕೊಂಡು ಹೋಗೋದಕ್ಕೆ ಆಗಲ್ಲ, ಮತ್ತೆ ಗೋಡೆಗೆ ಫಿಟ್ ಮಾಡಿರ್ತಾರೆ. ನೀವು ಕಾಲೇಜ್ಗಳಲ್ಲಿ ಇಲ್ಲೆಲ್ಲ ನೋಡಿರ್ತೀರಿ ಬೋರ್ಡ್ಗಳು. ಆ ಕಪ್ಪು ಹಲಗೆಯ ಮೂಲಕ ನಾವು ಬರಿಬಹುದು. ನಾವು ಏನು ವಿಷಯವನ್ನ ತಿಳಿಸ್ಬೇಕು ಅಂತಿರ್ತೀವಿ ಅದನ್ನು ತಿಳಿಸೋದಕ್ಕೆ ಸಾಧ್ಯ ಇದೆ. ಮತ್ತೆ ಅದನ್ನ ಫೋಟೋ ಮೂಲಕ ಕೂಡ ನಾವು ತಗೋಬಹುದು. ಈಗ ಸಾಮಾಜಿಕ ಜಾಲತಾಣ ಬೆಳೆದಿರೋದ್ರಿಂದ ಅದನ್ನ ಫೋಟೋ ತೆಗೆದುಕೊಂಡು ಕೂಡ ನಾವು ಇಟ್ಕೋಬಹುದು. ಮತ್ತೆ ಕಾಂತೀಯ ಕಪ್ಪು ಹಲಗೆ, ಇನ್ನು ಮರದ ಕಪ್ಪು ಹಲಗೆ, ಆಲೇಖದ ಕಪ್ಪು ಹಲಗೆ, ಇವುಗಳನ್ನ ನಾವು ವಿಧಾನಗಳಾಗಿ ಗುರುತಿಸ್ತೇವೆ. ಈ ರೀತಿ ಹಲಗೆಗಳನ್ನ ನಾವು ವಿಂಗಡಿಸಬಹುದು. ಬಿಳಿ ಹಲಗೆ ಮತ್ತಿತರ ಹಲಗೆಗಳು ಕೂಡ ಇದೆ. ಈ ಹಲಗೆಗಳ ಮೂಲಕ ನಾವು ಬರಿಬಹುದು. ಇನ್ನು ಮುಂದಿನ ಅಂಶ ಮಾದರಿಗಳು. ಯಾವುದಾದರೂ ಒಂದು ವಸ್ತುವಿನ ಅಥವಾ ಒಬ್ಬ ವ್ಯಕ್ತಿಯ ಅಥವಾ ಒಂದು ಉಪಕರಣದ ಅಥವಾ ಒಂದು ಸನ್ನಿವೇಶದ ವಿವರವಾದ ಮಾಹಿತಿಯನ್ನು ನೀಡುವ ವ್ಯವಸ್ಥೆಯೇ ಮಾದರಿ. ನೀವೆಲ್ಲರೂ ಕೂಡ ಮಾದರಿಯನ್ನ ಗಮನಿಸಿರ್ತಾರೆ. ಈಗ ಪ್ರಾಣಿ ಸಂಗ್ರಹಾಲಯಕ್ಕೆ ಹೋದ್ರೆ ಅಲ್ಲೂ ಕೂಡ ನಮ್ಗೆ ಮಾದರಿಗಳನ್ನ ಜೋಡಿಸಿರ್ತಾರೆ. ಆ ಮಾದರಿಗಳ ಮೂಲಕ ನಮಗೆ ಏನ್ ತಿಳಿಯುತ್ತಪ್ಪ ಅಂದ್ರೆ ಅಲ್ಲಿ ಇರ್ತಕ್ಕಂತಹ ಆ ಮಾದರಿಗಳು ಹೇಗಿವೆ ಮತ್ತೆ ಅದನ್ನ ಮುಟ್ಟಿ ನೋಡೋದಕ್ಕೂ ಕೂಡ ಸಾಧ್ಯ ಇರುತ್ತೆ. ಈ ಅಂಧ ವ್ಯಕ್ತಿಗಳು ಕಾಣಿಸ್ತೇ ಇರ್ತಕ್ಕಂಥವ್ರು ಏನಿದ್ದಾರೆ ಅವರು ಅದನ್ನ ಮುಟ್ಟಿ ನೋಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಈಗ ಉದಾಹರಣೆಗೆ ಒಂದು ಬಸ್ ಅಂತ ಇಟ್ಕೊಳ್ಳೋಣ. ಆ ಬಸ್ ಹೇಗಿದೆ ಅಂತ ನೋಡಿದವ್ರಿಗೆ ಗೊತ್ತಾಗುತ್ತೆ ಕಣ್ಣಲ್ಲಿ. ಆದ್ರೆ ಕಣ್ಣು ಕಾಣಿಸ್ದೇ ಇರೋರು ಅದನ್ನ ಮುಟ್ಟಿ ನೋಡೋದಕ್ಕೆ ಒಂದು ಮಾದರಿಯನ್ನ ತಯಾರು ಮಾಡ್ತಾರೆ. ಅಂದ್ರೆ ನಿಜವಾದ ಬಸ್ ಹೇಗಿರುತ್ತೆ ಹಾಗೆ ಮಾದರಿ, ಅದು ನಕಲು ಅಂತ ಹೇಳ್ಬೋದು. ಈಗ ನೀವು ಜೆರಾಕ್ಸ್ ಮಾಡಿಸ್ತೀರಿ, ಆ ಜೆರಾಕ್ಸ್ ಮಾಡಿಸೋದು ನಕಲು ಪ್ರತಿ. ಅದಂತೂ ನೀವು ಜೆರಾಕ್ಸ್ ಮಾಡಿಸ್ತೀರಿ, ಅದು ನೀವು ಒರಿಜಿನಲ್ ಏನಿರುತ್ತೆ ಅದು ನೀವು ಇಟ್ಕೊಳ್ತೀರಿ. ಜೆರಾಕ್ಸ್ ಅನ್ನ ಬೇರೆ ನೀವು ಎಲ್ಲಿ ಕೊಡಬೇಕೋ ಅಲ್ಲಿ ಕೊಡ್ತೀರಿ. ಹಾಗೆ ಎಲ್ಲೂ ಕೂಡ ನಾವು ಶಿಕ್ಷಣದಲ್ಲಿಯೂ ಕೂಡ ಮಾದರಿಯನ್ನ ಬಳಸ್ತೀವಿ. ಈಗ ಸ್ಥಳಕ್ಕೆ ತೆರಳಿ ಮಾಹಿತಿಯನ್ನ ಸಂಗ್ರಹ ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಾಗ ಅಂತಹ ಸಂದರ್ಭದಲ್ಲಿ ನಾವು ಮಾದರಿಗಳನ್ನ ಬಳಸ್ತೀವಿ. ಬಾಹ್ಯಾಕಾಶದ ಅಂತಹ ಸಂದರ್ಭಗಳಲ್ಲಿ ಬಾಹ್ಯಾಕಾಶದಲ್ಲಿರ್ತಕ್ಕಂತಹ ಬಾಹ್ಯಾಕಾಶದ ಒಂದು ವ್ಯವಸ್ಥೆಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ, MCF ಬಗ್ಗೆ ತಿಳ್ಕೊಳ್ಳೋಕೆ, ಇದಕ್ಕೆಲ್ಲ ನಾವು ಮಾದರಿಗಳನ್ನ ಹೆಚ್ಚಾಗಿ ಬಳಸುವುದುಂಟು. ಇದು ಪ್ರಮುಖವಾಗಿ ವಿಷಯ ವಸ್ತುವಿನ ನೈಜವಾದ ಬೋಧನೆಗೆ ಅವಕಾಶ ಕಲ್ಪಿಸಿಕೊಡುತ್ತದೆ. ಅಂದ್ರೆ ಒಂದು ವಿಷಯ ಇರುತ್ತೆ, ಆ ವಿಷಯವನ್ನ ನೈಜವಾಗಿ ನಾವು ಮಾಡೋದಕ್ಕಾಗಲ್ಲ. ಈಗ ಉದಾಹರಣೆಗೆ ಒಬ್ಬ ವ್ಯಕ್ತಿಯನ್ನ ಕೊಲ್ಲೋದಕ್ಕೆ ನಿಜವಾಗ್ಲೂ ಆಗಲ್ಲ. ಆದ್ರೆ ಅದೇ ಮಾದರಿ ಇದ್ರೆ, ಆ ಕೊಲ್ಲೋ ಒಂದು ದೃಶ್ಯದ ಮಾದರಿ ಇದ್ರೆ ಅಥವಾ ಕೊಲ್ಲುವಂತಹ ಸಂದರ್ಭದ ಒಂದು ಮಾದರಿ ಇದ್ರೆ ಅಥವಾ ರಾಷ್ಟ್ರ ನಾಯಕರನ್ನ ಗಲ್ಲಿಗೇರಿಸಿದಂತಹ ಸಂದರ್ಭಗಳು, ಆ ಸಂದರ್ಭಗಳನ್ನ ನಾವು ವಿವರಿಸಬೇಕು ಅಂದ್ರೆ ಅದು ಮಾದರಿಗಳಿದ್ರೆ, ವಿಡಿಯೋಗಳಿದ್ರೆ, ಆ ಮೂಲಕ ಮಾದರಿಗಳು ಕೂಡ ಒಂದು ಶಿಕ್ಷಣದ ಒಂದು ಅಂಗವಾಗಿರುತ್ತೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಅರ್ಥ ಮಾಡಿಸೋದಕ್ಕೆ ಈ ಮಾದರಿಗಳು ಬಹಳ ಪ್ರಯೋಜನಕಾರಿ ಅಂತಾನೆ ಹೇಳ್ಬೋದು. ಇನ್ನು ಮಾದರಿ ಅಂತಕ್ಕಂಥದ್ದೇನಿದೆ ಮುಖ್ಯವಾಗಿ ವಿಜ್ಞಾನ ವಿಷಯಗಳಲ್ಲಿ ಬಹಳ ಪ್ರಯೋಜನಕಾರಿಯಾಗುತ್ತೆ. ಅಂದ್ರೆ ಸೈನ್ಸ್ ವಿಷಯ ಏನಿದೆ ಅದನ್ನ ನಾವು ಥಿಯರಿಯಾಗಿ ಹೇಳಿ ಅರ್ಥ ಮಾಡಿಸೋದಕ್ಕಾಗಲ್ಲ. ಅಲ್ಲಿ ಪ್ರಯೋಗಗಳು, ಮಾದರಿಗಳು ಎಲ್ಲವನ್ನು ಕೂಡ ಅವ್ರು ತೋರಿಸ್ತಾರೆ. ನೇರವಾಗಿ ತೋರಿಸಿ ಮಾಹಿತಿಯನ್ನು ನೀಡಿದ್ರೆ ನಿಜವಾಗ್ಲೂ ಕೂಡ ಆ ಸೈನ್ಸ್ ವಿಜ್ಞಾನ ಅನ್ನೋದೇನಿದೆ ಅದು ಅರ್ಥ ಆಗುತ್ತೆ. ಮುಖ್ಯವಾಗಿ ಅಮೂರ್ತತೆಯ ಮೂರ್ತಗಳಿಗೆ ಮೂರ್ತ ರೂಪವನ್ನು ನೀಡುವುದು ಇದರ ಮುಖ್ಯ ಉದ್ದೇಶ. ಮೂರ್ತ ಅಮೂರ್ತ ಅಂದ್ರೆ ಜೀವ ಇರೋದು, ಜೀವ ಇಲ್ಲದೆ ಇರೋದು. ಜೀವ ಇಲ್ಲದೆ ಇರೋದನ್ನ ಮುಖ್ಯವಾಗಿ ನಮ್ಗೆ ತೋರಿಸ್ಬೇಕು. ಈಗ ಉದಾಹರಣೆಗೆ ಯಾವುದೋ ಒಂದು ಆನೆ ಇದೆ ಅಂತ ಇಟ್ಕೊಳ್ಳೋಣ.
ಆ ಆನೆ ಜೀವಂತವಾಗಿರುವ ಹಾಗೆ ನಾವು ತೋರಿಸ್ಬೇಕು. ಆದರೆ ನಿಜವಾದ ಆನೆ ಹತ್ರ ನಾವು ಹೋಗೋದಕ್ಕೆ ಸಾಧ್ಯವಾಗಲ್ಲ. ಸಾಧ್ಯವಾದ್ರೂ ಕೂಡ ಅದಕ್ಕೆ ಮಾವುತನ ಅವಶ್ಯಕತೆ ಇರುತ್ತೆ. ಆದ್ರೆ ಈ ನಕಲು ಅಂದ್ರೆ ಮಾದರಿ ಇದ್ರೆ, ನಿಜವಾದ ಆನೆಯ ಒಂದು ಮಾದರಿ ಇದ್ರೆ, ಅದು ಆನೆ ಹೇಗಿರುತ್ತೆ, ಆನೆ ಸೊಂಡ್ಲು ಹೇಗಿರುತ್ತೆ, ಕಾಲು ಹೇಗಿರುತ್ತೆ, ಮತ್ತೆ ಅದರ ಮುಖ ಹೇಗಿರುತ್ತೆ, ಕಿವಿ ಹೇಗಿರುತ್ತೆ, ಎಲ್ಲವನ್ನು ಕೂಡ ಪರೀಕ್ಷೆ ಮಾಡೋದಕ್ಕೆ, ಮುಟ್ಟಿ ನೋಡೋದಕ್ಕೆ ಅವಕಾಶ ಇರುತ್ತೆ. ಆದರೆ ನಿಜವಾದ ಆನೆ ಬಳಿ ಹೋಗಿ ಹೀಗೆ ನಾವು ನೋಡೋದಕ್ಕೆ ಸಾಧ್ಯವಾಗಲ್ಲ. ಅಂದ್ರೆ ಮೂರ್ತ ಅಮೂರ್ತ ಅಂದ್ರೆ ಜೀವ ಇರೋದು, ಜೀವ ಇಲ್ಲದೆ ಇರೋದು, ಇವೆಲ್ಲವನ್ನು ಕೂಡ ಪ್ರಮುಖವಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೆ ಮಾದರಿಗಳು ಬಹಳ ಪ್ರಯೋಜನಕಾರಿಯಾಗುತ್ತೆ. ಹಾಗಿದ್ರೆ ಮಾದರಿಗಳ ವಿಧಗಳು ಯಾವುವು ಅವುಗಳನ್ನ ನೋಡೋಣ. ಸ್ಥಿರ ಮಾದರಿಗಳು ಅಂದ್ರೆ ತಾಜ್ ಮಹಲ್, ಆಹಾರ ಸರಪಳಿ, ಶಿವಾಜಿ ಮೂರ್ತಿ, ಭೂಮಿ ರಚನೆ, ಇವುಗಳನ್ನ ಸ್ಥಿರ ಮಾದರಿಯಲ್ಲಿ ನಾವು ಪ್ರಮುಖವಾಗಿ ಗುರುತಿಸ್ತೇವೆ. ಇನ್ನು ಎರಡನೇದು ಕಾರ್ಯನಿರತ ಮಾದರಿಗಳು. ಇದು ಕಾರ್ಯನಿರ್ವಹಿಸುತ್ತೆ. ಶೆಲ್ ಮತ್ತಿತರ ಉಪಕರಣಗಳ ಮೂಲಕ, ಅಂದ್ರೆ ಚಾರ್ಜ್ ಇರ್ಬೋದು, ಈ ತರ ಕಾರ್ಯನಿರ್ವಹಿಸ್ತಕ್ಕಂತಹ ಉಪಕರಣಗಳನ್ನ ನಾವು ಗಮನಿಸಬಹುದು. ಸ್ಥಿರ ಅಂದ್ರೆ ಅಲ್ಲೇ ಇಟ್ಟು ಅದನ್ನ ನೋಡೋದಕ್ಕೆ ಸಾಧ್ಯವಾಗುವಂಥದ್ದು, ಇದನ್ನ ಸ್ಥಿರ ಮಾದರಿ ಅಂತ ಹೇಳ್ತೀವಿ. ಇದಕ್ಕೆ ಉದಾಹರಣೆ ನೋಡೋದಾದ್ರೆ ಮಣ್ಣಿನ ಸವಕಳಿ, ಜ್ವಾಲಾಮುಖಿ, ಜಲಚರ ತೊಟ್ಟಿ ಮತ್ತು ಕಾವು ಕೊಡುವ ಯಂತ್ರ, ಇವುಗಳನ್ನ ಕಾರ್ಯನಿರತ ಮಾದರಿ ಅಂತ ನಾವು ಗುರುತಿಸಬಹುದು. ಇನ್ನು ಮುಂದಿನ ಹಂತ ನಮೂನೆಗಳು. ಅಂದ್ರೆ ಜೀವ ವಿಜ್ಞಾನದಲ್ಲಿ ಬಹಳ ಇದು ಪ್ರಯೋಜನಕಾರಿ ಅಂತ ಒಂದು ಅಂಶ ಅಂತಾನೆ ಹೇಳ್ಬೋದು. ಈಗ ಯಾವುದೋ ಒಂದು ಹುಳ ಇರುತ್ತೆ, ಆ ಹುಳದ ಜಾತಿಗಳನ್ನ ನಾವು ಗುರುತಿಸ್ಬೇಕು ಅಂದ್ರೆ ಅದು ಸತ್ತೋಗಿರ್ತಕ್ಕಂಥದ್ದು ಅಥವಾ ಅದನ್ನ ಕೊಂದು ಅದನ್ನ ಬಳಸ್ತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಇಲ್ಲಿ ಗುರುತಿಸ್ತೇವೆ. ಈ ನಮೂನೆಗಳು ಬಹಳ ಪ್ರಯೋಜನಕಾರಿ. ಯಾಕಂದ್ರೆ ನಮೂನೆಗಳು ಏನಿರ್ತವೆ ಅವು ಒಂದು ವಸ್ತುವಿನ ವಿವಿಧ ಪ್ರಕಾರಗಳನ್ನ ಅಥವಾ ವಿವಿಧ ಜಾತಿಗಳನ್ನ ಗುರುತಿಸೋದಕ್ಕೆ ಬಹಳ ಪ್ರಯೋಜನಕಾರಿಯಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಜೀವಿಯ ಆಕಾರ, ಬಣ್ಣ, ಗಾತ್ರ ಇವೆಲ್ಲವನ್ನ ವಿದ್ಯಾರ್ಥಿಗಳಿಗೆ ತಿಳಿಸೋದಕ್ಕೆ ಈ ನಮೂನೆಯನ್ನ ಪ್ರಮುಖವಾಗಿ ಬಳಸ್ತಾರೆ. ಯಾಕಂದ್ರೆ ಈಗ ವಿದ್ಯಾರ್ಥಿಗಳು ಒಂದು ಹುಳದ ಬಗ್ಗೆ, ಉದಾಹರಣೆಗೆ ಸೊಳ್ಳೆಯ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಆ ಸೊಳ್ಳೆ, ಸತ್ತಿರೋ ಸೊಳ್ಳೆಯನ್ನ ನಾವು ಬಳಸಬಹುದು. ಆ ಸೊಳ್ಳೆಯನ್ನ ಬಳಸ್ತಕ್ಕಂಥ ಸಂದರ್ಭದಲ್ಲಿ ಯಾವ ರೀತಿಯ ಸೊಳ್ಳೆಗಳಿರ್ತವೆ, ಆ ಸೊಳ್ಳೆಗಳು ಏನ್ ಮಾಡ್ತವೆ, ಹೇಗೆ ಕಚ್ಚುತ್ತದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಬಹಳ ಪ್ರಯೋಜನಕಾರಿಯಾದಂತಹ ಅಂತ ಅಂದ್ರೆ ಅದು ನಮೂನೆ ಪ್ರಕ್ರಿಯೆಗಳು. ಇನ್ನು ವಿದ್ಯಾರ್ಥಿಗಳಿಗೆ ಅರ್ಥೈಸಲು ನಮೂನೆ ಬಹಳ ಪ್ರಯೋಜನಕಾರಿ. ಜೀವಿಗಳ ವಿವಿಧ ಬಣ್ಣಗಳು, ಆಕಾರಗಳು, ರಚನೆಗಳನ್ನ ಅರ್ಥ ಮಾಡಿಸೋದಕ್ಕೆ ಬಹಳ ಪ್ರಯೋಜನಕಾರಿ. ಇನ್ನು ಮುಂದಿನ ಹಂತ ಗ್ಲೋಬ್, ಪ್ರಪಂಚವನ್ನು ಪ್ರತಿನಿಧಿಸ್ತಕ್ಕಂಥದ್ದು. ಇಡೀ ಪ್ರಪಂಚವನ್ನ ಸುತ್ತಾಕೋದಕ್ಕೆ ನಮ್ಗೆ ಅವಕಾಶ ಇದೆ, ಆದ್ರೆ ತಕ್ಷಣದಲ್ಲಿ ಇಡೀ ಪ್ರಪಂಚವನ್ನ ಸುತ್ತೋದಕ್ಕಾಗಲ್ಲ. ಅಂತ ಸಂದರ್ಭದಲ್ಲಿ ಗ್ಲೋಬ್ಗಳನ್ನ ಹೆಚ್ಚಾಗಿ ಬಳಸ್ತಾರೆ. ಅಂದ್ರೆ ಆ ಗ್ಲೋಬ್ಗಳು ಏನಿರ್ತವೆ ಅವು ಗ್ಲೋಬ್ಗಳು ವಿವಿಧ ಪ್ರಪಂಚವನ್ನ ಪ್ರತಿನಿಧಿಸ್ತಕ್ಕಂತಹ ಒಂದು ಉಪಕರಣ ಆಗಿರುತ್ತೆ. ಇದು ರೌಂಡ್ ಆಕಾರದಲ್ಲಿ ಇರುತ್ತೆ. ಒಂದೊಂದು ಭಾಗದಲ್ಲಿ ಒಂದೊಂದು ಸ್ಥಳವನ್ನ ಇಲ್ಲಿ ನಮೂದು ಮಾಡಲಾಗಿರುತ್ತೆ. ಚಿಕ್ಕ ಗಾತ್ರದಲ್ಲಿರುವಂತೆ ಹಾಗೂ ವರ್ಗಾವಣೆ ಮಾಡುವಂತೆ ಇರಬೇಕು, ಹಾಗೂ ಅಳತೆಯನ್ನು ಸೂಚಿಸುವಂತಿರಬೇಕು. ಪ್ರಮುಖವಾಗಿ ಇದು ಚಿಕ್ಕ ಗಾತ್ರದಲ್ಲಿಯೂ ಕೂಡ ಸಿಗುತ್ತೆ, ಮತ್ತೆ ವರ್ಗಾವಣೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಅವಕಾಶ ಇರುತ್ತೆ. ಇನ್ನು ಅಳತೆ ಮಾನದಂಡಗಳನ್ನ ಪ್ರಮುಖವಾಗಿ ಇಲ್ಲಿ ಉಲ್ಲೇಖಿಸಲಾಗಿರುತ್ತೆ. ಇನ್ನು ಭೂಮಿಯ ವಾಸ್ತವಾಂಶವನ್ನು ಸೂಚಿಸುವಂತೆ ನಿಖರವಾಗಿರಬೇಕು. ಭೂಮಿ ಹೇಗಿದೆ ಮತ್ತು ಯಾವ ಭಾಗದಲ್ಲಿ ಯಾವ ಸ್ಥಳ ಇದೆ, ಯಾವ ಖಂಡ ಇದೆ, ಎಲ್ಲಿದೆ, ಹೇಗಿದೆ, ಅವೆಲ್ಲವನ್ನು ಕೂಡ ಸೂಚಿಸುವಂತೆ ಗ್ಲೋಬ್ ರಚನೆಗೊಂಡಿರಬೇಕು. ಇದು ವಿದ್ಯಾರ್ಥಿಗಳ ಕ್ರಿಯಾಶೀಲ ಕಲಿಕೆಗೆ ಬಹಳ ಪ್ರಯೋಜನಕಾರಿಯಾಗುತ್ತೆ. ವಿದ್ಯಾರ್ಥಿಗಳು ಕ್ರಿಯಾಶೀಲರಾಗಬೇಕು. ಅಂದರೆ ಆ ಉಪಕರಣದ ಮೂಲಕ ಇಡೀ ಪ್ರಪಂಚವನ್ನ ಗಮನಿಸುವಂತಹ ಸಾಮರ್ಥ್ಯ ವಿದ್ಯಾರ್ಥಿಗಳಲ್ಲಿ ಬೆಳೆಯುವಂತೆ
ಇದು ಪ್ರಮುಖವಾಗಿ ಮಾಡುತ್ತೆ. ಮತ್ತೆ ವಿವಿಧ ವಲಯಗಳ ಬಗ್ಗೆ ಸ್ಪಷ್ಟವಾಗಿ ವಿವರಿಸಬೇಕು. ಶಿಕ್ಷಕರು ಈ ಗ್ಲೋಬನ್ನು ತೋರಿಸಿ ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ತೋರಿಸ್ತಕ್ಕಂಥ ಸಂದರ್ಭದಲ್ಲಿ ಆ ವಲಯಗಳ ಬಗ್ಗೆ ವಿವರಣೆಯನ್ನ ನೀಡಬೇಕು. ಸುಮ್ಮನೆ ನೋಡಿ ಮಕ್ಕಳೇ ಗ್ಲೋಬ್ ಇದೆ, ಈ ಗ್ಲೋಬನ್ನ ಗಮನಿಸಿ, ಅಲ್ಲಿ ಇದಿದೆ, ಇಲ್ಲಿ ಕರ್ನಾಟಕ ಇದೆ, ಇಲ್ಲಿ ಪಾಕಿಸ್ತಾನ ಇದೆ, ಇಲ್ಲಿ ಇಂಡಿಯಾದ ಮ್ಯಾಪ್ ಇದು ಅಂತ ತೋರಿಸೋದಲ್ಲ. ಬದಲಾಗಿ ನಾವು ಅದರ ಬಗ್ಗೆ ತಿಳಿಸೋದು ಬಹಳ ಮುಖ್ಯ. ಕೆಲವರು ಉಪನ್ಯಾಸಕರಾಗಿರ್ಬೋದು, ಯಾರೇ ಆಗಿರ್ಬೋದು, ಅವರು ತೋರಿಸ್ತಕ್ಕಂತಹ ಸಂದರ್ಭದಲ್ಲಿ ಅದ್ರ ಬಗ್ಗೆ ಅವರು ಕೂಡ ತಿಳ್ಕೊಳ್ಳೋದು ಬಹಳ ಮುಖ್ಯ. ನಮ್ಗೆ ಯಾವ ಸ್ಥಳ ಎಲ್ಲಿದೆ ಅನ್ನೋದು ಕೂಡ ಗೊತ್ತಿರಬೇಕು. ಇದು ಮುಖ್ಯವಾಗಿ ಕಾಣಿಸೋರಿಗೆ ಬಹಳ ಪ್ರಯೋಜನಕಾರಿಯಾಗುತ್ತೆ. ಮತ್ತೆ ಈ ಗ್ಲೋಬ್ಗಳಲ್ಲಿ, ಇತ್ತೀಚಿನ ಗ್ಲೋಬ್ಗಳಲ್ಲಿ ಚುಕ್ಕೆಗಳು, ಬ್ರೈಲ್ ಲಿಪಿಗಳನ್ನು ಕೂಡ ಅಳವಡಿಸಲಾಗ್ತಾ ಇದೆ. ಅದು ಕೂಡ ಬಹಳ ಒಳ್ಳೆಯ ಬೆಳವಣಿಗೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ದಿವ್ಯಾಂಗರಿಗೆ, ಅಂಧ ವಿದ್ಯಾರ್ಥಿಗಳಿಗೆ ಇದು ಬಹಳ ಪ್ರಯೋಜನಕಾರಿಯಾಗುತ್ತೆ. ಹಾಗಾಗಿ ಈ ಬಗ್ಗೆ ಕೂಡ ಗಮನ ಹರಿಸಿದ್ರೆ ಬಹಳ ಸೂಕ್ತ. ಅಕ್ಷಾಂಶ, ರೇಖಾಂಶ, ಭೂಭಾಗ, ಜಲಭಾಗಗಳ ಬಗ್ಗೆ ವಿವರಣೆ ನೀಡಬಹುದು. ಪ್ರಮುಖವಾಗಿ ಇಲ್ಲಿ ತಿಳ್ಕೋಬೇಕಾಗಿರೋದು ಅಕ್ಷಾಂಶ, ರೇಖಾಂಶ, ಭೂಭಾಗ, ಜಲಭಾಗ ಯಾವ್ದ್ಯಾವ್ದು ಅನ್ನೋದು ಪ್ರಮುಖವಾಗಿ ಶಿಕ್ಷಕರಿಗೆ ಗೊತ್ತಿರಬೇಕು. ಅದು ಗೊತ್ತಿದ್ರೆ ಮಾತ್ರ ಗ್ಲೋಬ್ ಮೂಲಕ ಇಡೀ ಪ್ರಪಂಚವನ್ನ ನಾವು ಗಮನಿಸೋದಕ್ಕೆ ಸಾಧ್ಯ ಇರುತ್ತೆ. ವಿದ್ಯಾರ್ಥಿಗಳಿಗೂ ಅಷ್ಟೇ, ಮೊದಲಿಗೆ ಗ್ಲೋಬ್ ಅನ್ನ ತಂದು ನೋಡಿ ಇಂಥ ಪ್ರದೇಶ ಇಲ್ಲಿದೆ ಅಂತ ಹೇಳೋದಲ್ಲ. ಬದಲಾಗಿ ಆ ಅಕ್ಷಾಂಶ ಅಂದ್ರೆ ಏನು, ರೇಖಾಂಶ ಅಂದ್ರೆ ಏನು, ಭೂಭಾಗ ಅಂದ್ರೆ ಏನು, ಜಲಭಾಗ ಅಂದ್ರೆ ಏನು, ಇದ್ರ ಬಗ್ಗೆ ಮಾಹಿತಿಯನ್ನ ನೀಡಬೇಕು. ಇದ್ರ ಜೊತೆಗೆ ಭೌಗೋಳಿಕ ಪರಿಕಲ್ಪನೆಗಳನ್ನ ಮೂಡಿಸುವುದು, ಭೂಮಿಯ ಬಗ್ಗೆ ಕಲ್ಪನೆಯನ್ನು ಮೂಡಿಸುವುದು. ಭೂಮಿ ಹೇಗಿರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ, ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಯಾರಿಗೂ ಕೂಡ ಸಾಧ್ಯ ಆಗಿಲ್ಲ. ಬೇರೆ ಗ್ರಹಗಳಿಗೆ ಹೋಗಿ ನಾವು ಭೂಮಿಯನ್ನ ಗಮನಿಸಬೇಕಾಗುತ್ತೆ. ಅದು ಸ್ವಲ್ಪ ಕಷ್ಟ ಆಗಿರೋದ್ರಿಂದ ನಾವು ಗ್ಲೋಬ್ಗಳ ಮೂಲಕ ಭೂಗೋಳಿಕ ಲಕ್ಷಣಗಳು, ಭೂಮಿಯ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನು ಮುಂದಿನ ಹಂತ ನಕಾಶೆ ಅಥವಾ ಮ್ಯಾಪ್. ನಿರ್ದಿಷ್ಟ ಸ್ಥಳದ ಆಕೃತಿ ಅಥವಾ ನಕ್ಷೆಯನ್ನು ಅಥವಾ ನಕಲನ್ನು ನಾವು ಭೂಪಟ ಅಥವಾ ಮ್ಯಾಪ್ ಎಂದು ಗುರುತಿಸ್ತೇವೆ. ಈಗ ಪ್ರಮುಖವಾಗಿ ಒಂದು ಸ್ಥಳ ನಮಗೆ ಗೊತ್ತಾಗಬೇಕು. ಆ ಸ್ಥಳ ಹೇಗಿದೆ ಅಂತ ಒಂದು ಮ್ಯಾಪ್ ಅನ್ನು ತಯಾರು ಮಾಡಬೇಕು. ಮ್ಯಾಪ್ ತಯಾರು ಮಾಡ್ತಕ್ಕಂಥದ್ದು ಹೇಗೆ ಅಂದ್ರೆ, ಆ ಸ್ಥಳದ ಚಿತ್ರವನ್ನ ಬಿಡಿಸೋದ್ರ ಮೂಲಕ ನಾವು ಆ ಸ್ಥಳವನ್ನ ಗುರುತಿಸೋದು ಕೂಡ ನಮಗೆ ಗೊತ್ತಿರಬೇಕು. ಅದು ಗುರುತಿಸ್ಬೇಕು ಅಂದ್ರೆ ನಮಗೆ ಮುಖ್ಯವಾಗಿ ಗ್ಲೋಬ್ ಬಗ್ಗೆ ಗೊತ್ತಿರಬೇಕು. ಗ್ಲೋಬ್ ಅಂದ್ರೆ ಏನು, ಅಲ್ಲಿ ಹೇಗಿರುತ್ತೆ, ಯಾವ್ಯಾವ ಸ್ಥಳ ಎಲ್ಲಿ ಬರುತ್ತೆ, ಯಾವ್ಯಾವ ಖಂಡ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಿದ್ರೆ ಮಾತ್ರ ಈ ಭೂಪಟದ ಬಗ್ಗೆ ನಮಗೆ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಭೂಪಟದಲ್ಲಿ ಗುರುತಿಸೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಇದ್ರ ಬಗ್ಗೆ ಗುರುತಿಸ್ಬೇಕು ಅಂದ್ರೆ ನಮ್ಗೆ ಗೊತ್ತಿರಬೇಕು. ಗೊತ್ತಿರದೆ ಏನೇನು ಗುರುತಿಸೋಕ್ಕಾಗಲ್ಲ. ಆ ಗುರುತಿಸ್ಬೇಕು ಅಂದ್ರೆ, ಸ್ಥಳವನ್ನ ಗುರುತಿಸ್ಬೇಕು ಅಂದ್ರೆ ಆ ಸ್ಥಳ ಹೇಗಿರುತ್ತೆ ಅಂತ ನಮಗೆ ಗೊತ್ತಿರಬೇಕು. ಇವು ಪ್ರಮುಖವಾಗಿ ಭೂಮಿಯ ಮೇಲಿನ ಪ್ರಾಕೃತಿಕ ಮತ್ತು ಸಾಂಸ್ಕೃತಿಕ ವಿವರಣೆಯನ್ನ ನೀಡ್ತವೆ. ಪ್ರಮುಖವಾಗಿ ಈ ನಿರ್ದಿಷ್ಟ ಸ್ಥಳವನ್ನ ಗುರುತಿಸಿದಾಗ ಅಲ್ಲಿ ಪ್ರಾಕೃತಿಕವಾಗಿ ಹೇಗಿದೆ ವ್ಯವಸ್ಥೆ, ಮತ್ತೆ ಅಲ್ಲಿಯ ಸಂಸ್ಕೃತಿ ಏನು ಅನ್ನೋದನ್ನ ವಿವರಿಸೋದಕ್ಕೂ ಕೂಡ ಶಿಕ್ಷಕರಿಗೆ ಮುಖ್ಯವಾಗಿ ಗೊತ್ತಿರಬೇಕು. ಅಂದ್ರೆ ಈಗ ಉದಾಹರಣೆಗಾಗಿ ಚಿಕ್ಕಮಗಳೂರು ಏನು, ಅಲ್ಲಿ ವಿಶೇಷ, ಅಲ್ಲಿಯ ಸಂಸ್ಕೃತಿ ಏನು ಅನ್ನೋದು ಕೂಡ ಗೊತ್ತಿರಬೇಕು. ಹಾಗೆ ಕರಾವಳಿ ಪ್ರದೇಶದ ವಿಶೇಷತೆ ಏನು, ಅಲ್ಲಿ ಏನು ವಿಶೇಷ ಇರುತ್ತೆ, ಅದ್ರ ಬಗ್ಗೆನೂ ಕೂಡ ನಮಗೆ ಗೊತ್ತಿದ್ರೆ ಮಾತ್ರ ಆ ಸ್ಥಳವನ್ನು ಗುರುತಿಸಿ ಅದರ ವಿಶೇಷತೆಯನ್ನ ವಿದ್ಯಾರ್ಥಿಗಳಿಗೆ ವಿವರಿಸೋದಕ್ಕೆ ಸಾಧ್ಯ. ಈ ಭೂಪಟದ ಮೇಲಿರ್ತಕ್ಕಂತಹ ಅಕ್ಷಾಂಶಗಳು ಪ್ರಮುಖವಾಗಿ ನಿರ್ದಿಷ್ಟ ಸ್ಥಳವನ್ನ ಗುರುತಿಸಲು ಆಗೋದಾದರೆ, ಇನ್ನು ರೇಖಾಂಶಗಳು ಸಮಯವನ್ನು ಗುರುತಿಸಲು ಸಹಾಯ ಮಾಡುತ್ತದೆ. ಇಲ್ಲಿ ಅಕ್ಷಾಂಶ, ರೇಖಾಂಶ, ನಾನು ಗ್ಲೋಬಲ್ಲಿ ಆ ಗ್ಲೋಬಲ್ಲಿ ಏನು ಹೇಳಿದೆ ಆ ವಿಷಯವನ್ನ ಗಮನದಲ್ಲಿಟ್ಕೊಂಡು ಇಲ್ಲಿ ನಿರ್ದಿಷ್ಟವಾಗಿ ಅಕ್ಷಾಂಶ, ಅಕ್ಷಾಂಶ ಅಂದ್ರೆ ಏನು, ರೇಖಾಂಶ ಅಂದ್ರೆ ಏನು, ಇದು ಗೊತ್ತಿದ್ರೆ ಮಾತ್ರ ಇಲ್ಲಿ ಸ್ಥಳಗಳನ್ನ ಗುರುತಿಸೋದಕ್ಕೆ ಸಾಧ್ಯವಾಗುತ್ತೆ. ಮತ್ತೆ ಸಮಯವನ್ನ ಗುರುತಿಸೋಕ್ಕೂ ಕೂಡ ಸಾಧ್ಯವಾಗುತ್ತೆ. ಭೂಪಟಗಳು ಮುಖ್ಯವಾಗಿ ಎರಡು ಪ್ರದೇಶದ ಅಂತರವನ್ನ ಅಳತೆ ಮಾಡಲು
ಬಹಳ ಪ್ರಯೋಜನಕಾರಿಯಾಗಿರುತ್ತೆ. ಅಂದರೆ ಈಗ ಉದಾಹರಣೆಗೆ ಹಾಸನಿಂದ ಬೆಂಗಳೂರು ಎಲ್ಲಿದೆ, ಹಾಸನ ಎಲ್ಲಿದೆ, ಬೆಂಗಳೂರು ಎಷ್ಟು ಅಂತರ ಇದೆ, ಹಾಸನ ಎಷ್ಟು ಅಂತರ ಇದೆ, ಇನ್ನು ಹಾಸನ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಚಿಕ್ಕಮಗಳೂರು ಎಷ್ಟು ಅಂತರದಲ್ಲಿದೆ, ಕೊಡಗು ಎಷ್ಟು ಅಂತರದಲ್ಲಿದೆ, ಇವೆಲ್ಲವನ್ನ ಗುರುತಿಸಬೇಕು ಅಂದ್ರೆ ಅಕ್ಷಾಂಶ ರೇಖಾಂಶ ಈ ಅಂತರವನ್ನ ಗುರುತಿಸ್ತಕ್ಕಂತಹ ಕಲ್ಪನೆ ನಮಗೆ ಗೊತ್ತಿರಬೇಕು. ಗೊತ್ತಿದ್ರೆ ಮಾತ್ರ ಇವೆಲ್ಲ ಸಾಧ್ಯ. ಮುಖ್ಯವಾಗಿ ಭೂ ಸ್ವರೂಪವನ್ನ ತಿಳ್ಕೊಳ್ಳೋದಕ್ಕೆ ಹಾಗೂ ಪ್ರವಾಸಿಗರು ಆಡಳಿತಗಾರರಿಗೆ ಬಹಳ ಪ್ರಯೋಜನಕಾರಿಯಾಗುತ್ತೆ. ಅಂದ್ರೆ ಸ್ವರೂಪ, ಭೂಮಿಯ ಸ್ವರೂಪ ಹೇಗಿದೆ ಇದನ್ನ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ಭೂಪಟಗಳು ಬಹಳ ಪ್ರಯೋಜನಕಾರಿ. ಇನ್ನು ಪ್ರವಾಸಿಗರಿಗೆ ಗೊತ್ತಿರಲ್ಲ ಈ ಭೂಮಿಯ ಬಗ್ಗೆ, ಈ ಇಲ್ಲಿಯ ಸಂಸ್ಕೃತಿಯ ಬಗ್ಗೆ, ಇಲ್ಲಿಯ ವ್ಯವಸ್ಥೆಯ ಬಗ್ಗೆ ಗೊತ್ತಿರಲ್ಲ, ಅದನ್ನು ತಿಳ್ಕೊಳ್ಳೋದಕ್ಕೂ ಕೂಡ ಈ ಭೂಪಟಗಳು ಬಹಳ ಪ್ರಯೋಜನಕಾರಿಯಾಗುತ್ತೆ. ಮ್ಯಾಪ್ ಅಂದ್ರೆ ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ತೆರಳುವುದಕ್ಕೂ ಕೂಡ ಇದು ಬಹಳ ಪ್ರಯೋಜನಕಾರಿಯಾಗುತ್ತೆ. ಒಮ್ಮೊಮ್ಮೆ ಸುಳ್ಳು ಹೇಳ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಮ್ಯಾಪ್ ಅನ್ನ ನಂಬ್ಕೋಬೇಡಿ, ನಿಮ್ಮ ಕಣ್ಣನ್ನು ನಂಬ್ಕೊಳ್ಳಿ ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಇದು ಸಣ್ಣ ಒಂದು ಜೋಕ್ ಆಗಿತ್ತು ಅಷ್ಟೇನೆ. ಜೋಕ್ ಅಂದ್ರೆ ಇದು ವಾಸ್ತವ ಇರೋದು. ಗೂಗಲ್ ಮ್ಯಾಪ್ ಅನ್ನು ನಂಬ್ಕೊಂಡು ಯಾರು ಕೂಡ ಇರಬೇಡಿ. ನಿಮ್ಮ ವ್ಯವಸ್ಥೆ, ನಿಮ್ಮ ಕಣ್ಣು ನಿರಂತರವಾಗಿ ಗಮನಿಸ್ತಾ ಇರಲಿ. ಯಾರನ್ನಾದರೂ ಕೇಳೋದನ್ನ ಮರಿಬೇಡಿ. ಈ ಮ್ಯಾಪ್ಗಳು ಬಹಳ ಪ್ರಯೋಜನಕಾರಿಯಾದರೂ ಕೂಡ ಕೆಲವೊಮ್ಮೆ ಅಪಾಯಕಾರಿ ಕೂಡ ಹೌದು. ಇದಿಷ್ಟೇ ಅಲ್ಲದೆ ಪ್ರಪಂಚದ ದೊಡ್ಡ ಭೂಭಾಗವನ್ನ ಸಂಕ್ಷಿಪ್ತವಾಗಿ ವಿವರಿಸಲು ಸಹಾಯ ಮಾಡುತ್ತದೆ. ಭೂಪಟ ಅಂತಕ್ಕಂಥದ್ದೇನಿದೆ, ಪ್ರಪಂಚದ ಎಲ್ಲ ವಿಷಯವನ್ನ ತಿಳ್ಕೊಳ್ಳೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಅಂದ್ರೆ ಪ್ರಪಂಚದ ಭೂಪಟ ಏನಿದೆ ಆ ಭೂಪಟವನ್ನ ಮುಂದಿಟ್ಕೊಂಡು ಸಂಕ್ಷಿಪ್ತವಾಗಿ ವಿವರಿಸೋದಕ್ಕೂ ಕೂಡ ಶಿಕ್ಷಕರಿಗೆ ಇದು ಸಹಾಯ ಮಾಡುತ್ತೆ. ಇನ್ನು ಮುಂದಿನ ಹಂತ ದೂರದರ್ಶನ. ಸಂಶೋಧಕ ಜಾನ್ ಲೋಯಿ ಬೈಯರ್ 1925 ದೃಕ್ ಯಾಂತ್ರಿಕ ಮತ್ತು ವಿದ್ಯುನ್ಮಾನ ವ್ಯವಸ್ಥೆಯನ್ನ ಬಳಸೋದು. ಇಲ್ಲಿ ಪ್ರಮುಖವಾಗಿ ನೋಡ್ಬೋದು, ಕೇಳಬಹುದು. ಯಾಂತ್ರಿಕವಾಗಿರುತ್ತೆ, ವಿದ್ಯುತ್ತನ್ನ ಚಾಲಿತವಾಗಿ ಇದು ಓಡುತ್ತೆ. ಟಿವಿ ಅಂತಕ್ಕಂಥದ್ದು ವಿದ್ಯುತ್ ಚಾಲಿತವಾಗಿ ಇರುತ್ತೆ. ಹಾಗೆ ಡಿಶ್ ಮತ್ತಿತರ ಉಪಕರಣಗಳ ಮೂಲಕ ಅದು ವಿವಿಧ ವಿಷಯವನ್ನ ದೃಶ್ಯದ ಮೂಲಕ ವಿವರಿಸೋದು ಹಾಗೆ ಕೇಳೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಇದು ಮುಖ್ಯವಾಗಿ ವಿಡಿಯೋ ಮತ್ತು ಅನಿಮೇಷನ್ ಚಲನಚಿತ್ರಗಳನ್ನು ವೀಕ್ಷಣೆ ಮಾಡಲು ಸಹಾಯ ಮಾಡುತ್ತದೆ. ಜೊತೆಗೆ ಪ್ರಪಂಚವನ್ನ ಕುಳಿತಲ್ಲಿಯೇ ನೋಡಲು ಸಹಾಯ ಮಾಡೋದು ಕೂಡ ಇದರ ಒಂದು ವಿಶೇಷ. ತೀವ್ರ ಆವೃತ್ತಿಯ ಅಲೆಗಳಿಂದ ಕಾರ್ಯಕ್ರಮವನ್ನ ಪ್ರಸಾರ ಮಾಡಲಾಗುತ್ತೆ ದೂರದರ್ಶನದಲ್ಲಿ. ಪ್ರಮುಖವಾಗಿ ಈ ದೂರದರ್ಶನ ಬಹಳ ಪ್ರಯೋಜನಕಾರಿ ಮಾಧ್ಯಮವಾಗಿರ್ತಕ್ಕಂಥದ್ದನ್ನು ಕೂಡ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಎಲ್ಲೋ ನಡೆಯುವ ಘಟನೆಯನ್ನ ನೇರವಾಗಿ ವೀಕ್ಷಣೆ ಮಾಡಲು ಸಾಧ್ಯವಾಗದೇ ಇದ್ರೂ ಕೂಡ ನಾವು ಕುಳಿತಲ್ಲಿಯೇ ನಮಗೆ ನೋಡೋದಕ್ಕೂ ಕೂಡ ಸಾಧ್ಯವಾಗುತ್ತೆ. ಆದರೆ ಇತ್ತೀಚೆಗೆ ಇದು ಬಹಳ ಒಂದು ನಿರ್ಧಾರಕ, ಅಂದ್ರೆ ಒಂದು ರೀತಿ ದೂರದರ್ಶನ ಅಂತ ಅಂದ್ರೆ ಒಂದು ಅಸಡ್ಡೆ ಭಾವನೆ ಮೂಡೋದು ಸಹಜ. ಯಾಕಂದ್ರೆ ಈ ಸೀರಿಯಲ್ಗಳು, ಧಾರಾವಾಹಿಗಳು ಬಂದಿರೋದ್ರಿಂದ ಬಹಳಷ್ಟು ಜನ ಒಂದು ಧಾರಾವಾಹಿಗಳನ್ನ ನೋಡ್ತಕ್ಕಂಥದ್ದು ಇದೇ ಬಹಳ ಹೆಚ್ಚಾಗಿರೋದ್ರಿಂದ ಟಿವಿಯ ಒಂದು ಒಲವು ಕಡಿಮೆ ಆಗಿರ್ತಕ್ಕಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕು. ಅದೇನೇ ಇದ್ದರೂ ಕೂಡ ಟಿವಿ ಕೂಡ ಒಂದು ಒಳ್ಳೆಯ ಮಾಧ್ಯಮ ಅನ್ನೋದು ನಿಜ. ಆದ್ರೆ ಅದನ್ನ ಹೇಗೆ ಬಳಸ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ನಿಂತಿರುತ್ತೆ. ಔಪಚಾರಿಕ, ಅನೌಪಚಾರಿಕ ದೂರ ಶಿಕ್ಷಣಗಳು ಮತ್ತಿತರ ಪ್ರಕಾರಗಳಿಗೆ ಇದು ಬಹಳ ಪ್ರಯೋಜನಕಾರಿ. ಕೆಲವೊಂದು ಟಿವಿ ಚಾನೆಲ್ಗಳು ದೂರ ಶಿಕ್ಷಣದಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಬೋಧನೆಗೆ ಬೇಕಾದಂತಹ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡ್ತಾ ಇರ್ತವೆ. ಆ ಮೂಲಕ ಕೆಲವೊಂದು ವಿಶ್ವವಿದ್ಯಾನಿಲಯಗಳ ಒಂದು ವ್ಯಾಪ್ತಿಯಲ್ಲಿಯೂ ಕೂಡ ಬಹಳಷ್ಟು ಟಿವಿ ಮಾಧ್ಯಮಗಳು, ಅಂದ್ರೆ ಆ ಮಾಧ್ಯಮ ಸಂಸ್ಥೆಗಳು ಆ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ಪ್ರಸಾರ ಮಾಡೋದ್ರ ಮೂಲಕ ವಿದ್ಯಾರ್ಥಿಗಳಲ್ಲಿ ಓದುವ ಆಸಕ್ತಿಯನ್ನ ಮೂಡಿಸೋದಕ್ಕೂ ಕೂಡ ಈ ಟಿವಿ ಮಾಧ್ಯಮಗಳು ಬಹಳ ಪ್ರಯೋಜನಕಾರಿಯಾಗುತ್ತೆ. ಭಾರತವು EGSOM ಅನ್ನುವಂತಹ ಉಪಗ್ರಹವನ್ನ ಹಾರಿಸಿದರ ಪರಿಣಾಮದಿಂದಾಗಿ ಪ್ರಪಂಚದ ಯಾವುದೇ ಕಾರ್ಯಕ್ರಮಗಳನ್ನು ಕೂಡ
ಶೈಕ್ಷಣಿಕ ಕಾರ್ಯಕ್ರಮಗಳನ್ನ ಟಿವಿ ಮಾಧ್ಯಮಗಳ ಮೂಲಕ ಕೇಳೋದಕ್ಕೂ ಕೂಡ ಇವತ್ತು ಬಹಳ ಅವಕಾಶ ಇದೆ. ಆದರೆ ಆ ಅವಕಾಶವನ್ನ ಒಳ್ಳೆಯ ರೀತಿಯಲ್ಲಿ ಬಳಸಿಕೊಂಡ್ರೆ ಟಿವಿ ಮಾಧ್ಯಮ ಬಹಳ ಪ್ರಯೋಜನಕಾರಿಯಾಗುತ್ತೆ. ಇದರ ಮುಖ್ಯ ಕಾರ್ಯಕ್ರಮಗಳು ಅಂದ್ರೆ ದೇಶವ್ಯಾಪಿ ಕೋಣೆಯ ಎಲ್ಲ ಕಾರ್ಯಕ್ರಮಗಳನ್ನ ರೂಪಿಸೋದು. ದೇಶದಾದ್ಯಂತ ಎಲ್ಲ ಭಾಗದಲ್ಲಿಯೂ ಕೂಡ ಕಾರ್ಯಕ್ರಮಗಳು ಏಕಕಾಲಕ್ಕೆ ಪ್ರಸಾರವಾಗುವಂತೆ ಹಾಗೂ ಎಲ್ಲ ಕಾರ್ಯಕ್ರಮಗಳನ್ನ ನೇರವಾಗಿ ದೃಶ್ಯಗಳ ಮೂಲಕ ತೋರಿಸೋದಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದೆ. ಇದನ್ನು ಮುಖ್ಯವಾಗಿ UGC ಅಂದ್ರೆ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ ಹೇಳ್ತಾರಲ್ಲ, ಆ ಮೂಲಕ UGCಯ ನಿಯಮಾನುಸಾರ ಕಾರ್ಯಕ್ರಮಗಳನ್ನ ರೂಪಿಸಲಾಗುತ್ತೆ. ಇಲ್ಲಿ ಧ್ವನಿ, ದೃಶ್ಯ ಮತ್ತಿತರ ಸ್ಯಾಟಲೈಟ್ಗಳ ಮೂಲಕ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡೋದಕ್ಕೆ UGC ನಿಯಮಾನುಸಾರ ಅನುಮತಿಯನ್ನು ತೆಗೆದುಕೊಂಡು ಆ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಬೇಕಾಗುತ್ತೆ. ಮತ್ತೆ ಅದನ್ನ ಎಷ್ಟು ಜನ ವೀಕ್ಷಣೆ ಮಾಡ್ತಾರೆ, ಅದನ್ನ ಎಷ್ಟು ಜನ ಪ್ರಯೋಜನ ಪಡಿಸ್ಕೊಳ್ತಾ ಇದ್ದಾರೆ ಅನ್ನೋದು ಕೂಡ UGC ಆ ಒಂದು ಮಾನದಂಡದ ಅಡಿಯಲ್ಲಿ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಲಾಗುತ್ತೆ. ಮುಖ್ಯವಾಗಿ ವಿಶ್ವವಿದ್ಯಾನಿಲಯ ವ್ಯಾಪ್ತಿಯಲ್ಲಿಯೂ ಕೂಡ ಈ ಬಗ್ಗೆ ಕ್ರಮ ವಹಿಸಲು ಸೂಚಿಸಲಾಗುತ್ತದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿ UGC ಅಂತ ಏನಿದೆ ಅದರ ಗೈಡ್ಲೈನ್ ಅನುಸಾರವಾಗಿ ಯಾವುದೇ ಕಾರ್ಯಕ್ರಮಗಳನ್ನ ಪ್ರಸಾರ ಮಾಡಬೇಕು ಅಂದ್ರೆ ಅದು ಪ್ರಸಾರಕ್ಕೆ ಯೋಗ್ಯವಾಗಿದ್ರೆ, ಶೈಕ್ಷಣಿಕವಾಗಿ ಬಹಳ ಪ್ರಯೋಜನಕಾರಿಯಾಗಿದ್ರೆ ಮಾತ್ರ ಪ್ರಸಾರ ಮಾಡೋದಕ್ಕೆ ಅವಕಾಶ ಇರುತ್ತೆ. ಆಡಿಯೋ ವಿಜುವಲ್ ರಿಸೋರ್ಸ್ ಸೆಂಟರ್ ಇದರ ಕೇಂದ್ರ ಕಚೇರಿ ಮೈಸೂರಲ್ಲಿ ಇರತಕ್ಕಂಥದ್ದನ್ನ ನಾವು ಪ್ರಮುಖವಾಗಿ ಗಮನಿಸ್ತೇವೆ. ಅಲ್ಲಿ ಎಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಇದನ್ನ ಬಳಸಲಾಗುತ್ತೆ. AVRC ಅಂತಕ್ಕಂಥದ್ದು ದೇಶದಲ್ಲಿಯೇ UGC ಸ್ಥಾಪನೆ ಮಾಡಿದಂತಹ ಮೊದಲ ದೇಶದಲ್ಲಿಯೇ ಪ್ರಪ್ರಥಮ ಒಂದು ಕೇಂದ್ರವಾಗಿದೆ. ಈ ಕೇಂದ್ರದ ಮೂಲಕ ಶೈಕ್ಷಣಿಕವಾಗಿ ಬೇಕಾಗಿರ್ತಕ್ಕಂತಹ ಕಾರ್ಯಕ್ರಮಗಳನ್ನು ರೂಪಿಸಿ ಪ್ರಸಾರ ಮಾಡ್ತಾ ಇರ್ತಕ್ಕಂಥದ್ದನ್ನು ಕೂಡ ಪ್ರಮುಖವಾಗಿ ಗಮನಿಸ್ತೇವೆ. ಇನ್ನು ಇದರ ಮತ್ತಷ್ಟು ವಿಶೇಷತೆಗಳನ್ನ ನಾವು ಮುಂದಿನ ಸಂಚಿಕೆಯಲ್ಲಿ ತಿಳಿಯುವ ಪ್ರಯತ್ನವನ್ನು ಮಾಡೋಣ. ಮತ್ತೆ ಇನ್ನೇನು ವಿಶೇಷತೆಗಳಿದೆ, ಹಾಗೆ ಮತ್ತಷ್ಟು ಉಪಕರಣಗಳು ಬಾಕಿ ಇವೆ, ಅವುಗಳನ್ನ ಮುಂದಿನ ಸಂಚಿಕೆಯಲ್ಲಿ ಪರಿಚಯ ಮಾಡ್ತಾ ಮುಂದೆ ಸಾಕ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲ ಪರೀಕ್ಷೆಗಳಿಗೆ ಶುಭವಾಗಲಿ. ಈಗಾಗಲೇ ರಿಸರ್ಚ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯವನ್ನ ನಾನು ನಿಮಗೆ UGC ಪರೀಕ್ಷಾ ಕೆಸೆಟ್ ಮತ್ತು ನೆಟ್ ಪರೀಕ್ಷಾ ತಯಾರಿ ಕುರಿತಂತಹ ಈ ಕಾರ್ಯಕ್ರಮದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈಗ ಮೊದಲನೇ ಅಧ್ಯಾಯ ಅಂದ್ರೆ ಜನರಲ್ ಪೇಪರ್ನಲ್ಲಿ ಮೊದಲನೇ ಅಧ್ಯಾಯ ಇದನ್ನ ನಾನು ಮುಂದೆ ಸಾಕ್ತಾ ಇದ್ದೀನಿ. ನಮ್ಮ ಕೈಲಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಿಮ್ಗೆ ಮಾಹಿತಿಯನ್ನ ನೀಡ್ತಾ ಮುಂದೆ ಸಾಕ್ತಾನೆ ಇರ್ತೀನಿ. ಕೆಸೆಟ್ ಮತ್ತು ನೆಟ್ ಪರೀಕ್ಷಾ ಸಂದರ್ಭದಲ್ಲಿ ಮಾತ್ರ ಈ ವಿಡಿಯೋಗಳು ವಾರಕ್ಕೊಮ್ಮೆ ಪ್ರಸಾರ ಆಗ್ತವೆ. ಸೊ ಕೇಳ್ತಾ ಇರಿ, ಕೇಳಿಸ್ತಾ ಇರಿ, ನಿಮ್ಮ ಆತ್ಮೀಯರೊಂದಿಗೂ ಕೂಡ ಹಂಚಿಕೊಳ್ಳಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜ್ಞಾನ ಹಂಚುವ ಕೆಲಸವನ್ನ ನೀವು ಸೇರಿ ಮಾಡೋಣ ಅಂತ ಹೇಳ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗುವವರೆಗೂ ಎಲ್ರಿಗೂ ಒಳ್ಳೇದಾಗ್ಲಿ. ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ. ಜೈ ಹಿಂದ್.